ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ 110, ನಗರ ಸ್ಥಳೀಯ ಆಡಳಿತದ ಬ್ಲಾಕ್ 3, ಘಟಕ 7, ನಗರ ಸ್ಥಳೀಯ ಸರ್ಕಾರ ಕಾರ್ಯಕಾರಿಗಳು ಮತ್ತು ಹಣಕಾಸು ನ ಭಾಗ 2ರ ಉಳಿದ 27 ಸ್ಲೈಡ್ ವಿಷಯಗಳನ್ನು ನಾವು ಇಂದು ಕಲಿಯುತ್ತಿದ್ದೇವೆ. ಉತ್ತಮವಾಗಿ ಸೂಚಿಸಲಾದ ಆಯ್ಕೆ ವಿಧಾನಗಳನ್ನು ಅನುಸರಿಸಲಾಗುತ್ತದೆ. ಆದಾಗ್ಯೂ ಅರ್ಬನ್ ಲೋಕಲ್ ಬಾಡಿಗಳು ಮಾನವ ಶಕ್ತಿಯ ಕೊರತೆಯಿಂದ ಬಳಲುತ್ತಿದ್ದು, ಪ್ರಕ್ರಿಯೆಯಲ್ಲಿ ಅಗಾಧ ವಿಳಂಬವನ್ನು ಉಂಟು ಮಾಡುತ್ತವೆ. ಕೆಲವೊಮ್ಮೆ ಪರೀಕ್ಷೆಗಳಲ್ಲಿನ ಅಕ್ರಮಗಳು ಮರುಪರೀಕ್ಷೆಗೆ ಕಾರಣವಾಗುತ್ತವೆ. ಇದು ಮತ್ತಷ್ಟು ವಿಳಂಬಕ್ಕೆ ಕಾರಣವಾಗುತ್ತದೆ. ರೈಲ್ವೆ ನೇಮಕಾತಿ, ಬ್ಯಾಂಕಿಂಗ್ ನೇಮಕಾತಿ, ಪೊಲೀಸ್ ನೇಮಕಾತಿ ಇತ್ಯಾದಿ ಮುನಿಸಿಪಲ್ ಕೇಡರ್ಗಳ ವಿಶೇಷ ನೇಮಕಾತಿಗೆ ಯಾವುದೇ ಸಂಸ್ಥೆ ಇಲ್ಲ. ಪ್ರಚಾರದ ನಿಯಮಗಳು ದೃಢವಾಗಿರುತ್ತವೆ ಮತ್ತು ಉತ್ತಮವಾಗಿ ಸ್ಥಾಪಿತವಾಗಿವೆ. ಅರ್ಹತೆಯ ಮಾನದಂಡಗಳು ಹಿರಿತನ, ವಿಭಾಗೀಯ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗುವುದು, ಕಾರ್ಯಕ್ಷಮತೆ ಮೌಲ್ಯಮಾಪನ ಅಂಕಗಳ ಇತ್ಯಾದಿಗಳನ್ನು ಒಳಗೊಂಡಿವೆ. ಆದಾಗ್ಯೂ ಗುರಿಗಳ ವಿರುದ್ಧ ವೈಯಕ್ತಿಕ ಕಾರ್ಯಕ್ಷಮತೆಯನ್ನು ಪತ್ತೆ ಹಚ್ಚಲು ಕಾರ್ಯಕ್ಷಮತೆ ಮೌಲ್ಯಮಾಪನ ವಿಧಾನವು ಒದಗಿಸದ ಕಾರಣ ಅರ್ಹತೆಯನ್ನು ಪರಿಗಣಿಸಲಾಗುವುದಿಲ್ಲ. 6ನೇಯದು ರಾಜಕೀಯ ಹಸ್ತಕ್ಷೇಪ, ಭ್ರಷ್ಟ ಆಚರಣೆಗಳು, ಪಟ್ಟಭದ್ರ ಹಿತಾಸಕ್ತಿಗಳು, ಲಾಬಿ ಇತ್ಯಾದಿಗಳು ಹೆಚ್ಚಿನ ರಾಜ್ಯಗಳಲ್ಲಿ ಉದ್ಯೋಗಿಗಳ ಪೋಸ್ಟಿಂಗ್, ವರ್ಗಾವಣೆಯ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಮೇಲುಗೈ ಸಾಧಿಸುತ್ತವೆ. 9ನೇಯದು ತರಬೇತಿಯು ತಾತ್ಕಾಲಿಕ ಮತ್ತು ಅಸಮರ್ಪಕವಾಗಿದೆ. ನೇರವಾಗಿ ನೇಮಕಗೊಂಡ ಅಧಿಕಾರಿಗಳಿಗೆ ಯಾವುದೇ ಕಡ್ಡಾಯ ಇಂಡಕ್ಷನ್ ಅಥವಾ ಫೌಂಡೇಶನ್ ತರಬೇತಿ ಅಥವಾ ಸೇವಾ ತರಬೇತಿ ಇಲ್ಲ. 10ನೇಯದು ಕಾರ್ಯಕ್ಷಮತೆಯನ್ನು ಹೆಚ್ಚು ಪ್ರತಿಬಿಂಬಿಸಲು ಮೌಲ್ಯಮಾಪನ ವ್ಯವಸ್ಥೆಯನ್ನು ಪರಿಷ್ಕರಿಸುವ ಅವಶ್ಯಕತೆ ಇದೆ. ಪ್ರಸ್ತುತ ವಾರ್ಷಿಕ ಗೌಪ್ಯ ವರದಿ ಆನ್ಯುಯಲ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ವ್ಯವಸ್ಥೆಯು ಪ್ರೇರಣೆಗೆ ಯಾವುದೇ ವ್ಯಾಪ್ತಿಯನ್ನು ಒದಗಿಸುವುದಿಲ್ಲ. ಏಕೆಂದರೆ ಪರಿಮಾಣಾತ್ಮಕ ಮೌಲ್ಯಮಾಪನ ಸ್ವಯಂ ಮೌಲ್ಯಮಾಪನ ಮತ್ತು ಪ್ರತಿಕ್ರಿಯೆಗೆ ಯಾವುದೇ ಅವಕಾಶವಿಲ್ಲ. ಗುಂಪು ಸಿ ಮತ್ತು ಡಿಗಾಗಿ ಕಾರ್ಯಕ್ಷಮತೆಯ ಮೌಲ್ಯಮಾಪನ ವ್ಯವಸ್ಥೆ ಕೂಡ ಇಲ್ಲ. 11ನೇಯದು
ಅನುದಾನ ಸೇರಿದಂತೆ ಅರ್ಬನ್ ಲೋಕಲ್ ಬಾಡಿಗಳ ಅಸಮರ್ಪಕ ಆದಾಯವು ಅದರ ಪೂರ್ಣ ರೂಪದಲ್ಲಿ ಪುರಸಭೆಯ ಸಿಬ್ಬಂದಿಯನ್ನು ಪ್ರಾರಂಭಿಸದಿರಲು ಪ್ರಮುಖ ಕಾರಣವಾಗಿದೆ. ಅನೇಕ ರಾಜ್ಯಗಳು 1/3 ಖಾಲಿಯಾಗಿವೆ ಮತ್ತು ಬೆಳೆಯುತ್ತಿರುವ ಉದ್ಯೋಗಿ ವೆಚ್ಚಗಳನ್ನು ಮುಂದುವರಿಸಲು ಯಾವುದೇ ಆದಾಯವನ್ನು ಹೊಂದಿಲ್ಲ. 65% ರಾಜ್ಯ ಮತ್ತು ಕೇಂದ್ರದ ನಿಧಿಯನ್ನು ಸಿಬ್ಬಂದಿ ವೆಚ್ಚಕ್ಕೆ ಖರ್ಚು ಮಾಡಲಾಗಿದ್ದು, ಸೇವಾ ವಿತರಣೆಗೆ ಕೇವಲ 35% ಮಾತ್ರ ಉಳಿದಿದೆ. ಕೆಲವು ರಾಜ್ಯಗಳಲ್ಲಿ ಒಬ್ಬ ಕಾರ್ಯನಿರ್ವಾಹಕ ಅಧಿಕಾರಿಯು ಒಂದಕ್ಕಿಂತ ಹೆಚ್ಚು ಅರ್ಬನ್ ಲೋಕಲ್ ಬಾಡಿಗಳ ಉಸ್ತುವಾರಿಯನ್ನು ಹೊಂದಿರುತ್ತಾರೆ. ಪುನರ್ ಯೌವನಗೊಳಿಸುವಿಕೆ ಮತ್ತು ನಗರ ಪರಿವರ್ತನೆಗಾಗಿ ಅಟಲ್ ಮಿಷನ್ ಅಂದರೆ ಅಮೃತನ್ನು 2015ರಲ್ಲಿ ಪ್ರಾರಂಭಿಸಲಾಯಿತು. ಇದು ಉತ್ತಮ ಪುರಸಭೆಯ ಆಡಳಿತ, ಹಣಕಾಸು ನಿರ್ವಹಣೆ ಮತ್ತು ಸೇವಾ ವಿತರಣಾ ವ್ಯವಸ್ಥೆಗಾಗಿ ವೃತ್ತಿಪರ ಪುರಸಭೆಯ ಸಿಬ್ಬಂದಿಯನ್ನು ಹೊಂದಲು ಒತ್ತು ನೀಡುತ್ತದೆ. ಈ ಕೆಳಗಿನ ವೈಶಿಷ್ಟ್ಯಗಳ ಆಧಾರದ ಮೇಲೆ ಪುರಸಭೆಯ ಸಿಬ್ಬಂದಿಯನ್ನು ಹೊಂದಲು ಮೌಲ್ಯಮಾಪನವನ್ನು ಇದು ಸೂಚಿಸುತ್ತದೆ. ಕೇಡರ್ನ ಸೇವೆಗಳ ವೆಚ್ಚವನ್ನು ರಾಜ್ಯ ಮಟ್ಟದಲ್ಲಿ ಭರಿಸಬೇಕೇ ಹೊರತು ಅರ್ಬನ್ ಲೋಕಲ್ ಬಾಡಿಗಳ ಮಟ್ಟದಲ್ಲಿ ಅಲ್ಲ. ಅರ್ಬನ್ ಲೋಕಲ್ ಬಾಡಿಗಳ ನಡುವೆ ವರ್ಗಾವಣೆ ಮಾಡಬಹುದಾದ ಅಧಿಕಾರಿಗಳು, ಸಿಬ್ಬಂದಿಗಳ ಸೇವೆಗಳು ಮತ್ತು ಪ್ರತಿ ಕೇಡರ್ಗೆ ರಾಜ್ಯ ಮಟ್ಟದ ನೇಮಕಾತಿ ನಿಯಮಗಳು ಇದು ಕೆಳಗಿನ 3 ಕ್ರಿಯಾತ್ಮಕ ಗುಂಪುಗಳಲ್ಲಿ ಕೇಡರನ್ನು ಇರಿಸುತ್ತದೆ. ಮುನಿಸಿಪಲ್ ಆಡಳಿತ ಸೇವೆ, ಕಾರ್ಯನಿರ್ವಾಹಕ, ಸಾಮಾಜಿಕ ಅಭಿವೃದ್ಧಿ ಮತ್ತು ಸಿಬ್ಬಂದಿ ಸೇವೆಗಳನ್ನು ನೋಡಿಕೊಳ್ಳುವುದು. ಮುನಿಸಿಪಲ್ ತಾಂತ್ರಿಕ ಸೇವೆ, ನಗರ ಯೋಜನೆ, ಇಂಜಿನಿಯರಿಂಗ್, ಸಾರಿಗೆ ಮತ್ತು ಈ ಆಡಳಿತ ಸೇವೆಗಳ ಜವಾಬ್ದಾರಿ. ಮುನಿಸಿಪಲ್ ಹಣಕಾಸು ಸೇವೆ, ಖಾತೆಗಳು, ಆದಾಯ ಮತ್ತು ಹಣಕಾಸು ಮತ್ತು ಆಡಿಟ್ ಸೇವೆಗಳನ್ನು ನಿರ್ವಹಿಸುವುದು. ಪ್ರಸ್ತುತ ಪರಿಸ್ಥಿತಿ ಆದಾಗ್ಯೂ ರಾಜ್ಯಗಳಲ್ಲಿ ಪರಿಸ್ಥಿತಿ ಇನ್ನೂ ಕಠೋರವಾಗಿದೆ. ಹಿಮಾಚಲ ಪ್ರದೇಶದ ಉದಾಹರಣೆಯಿಂದ ಇದನ್ನು ಅಳೆಯಬಹುದಾಗಿದೆ. ಜನವರಿ 2020ರಲ್ಲಿ ಸಿಬ್ಬಂದಿಗಳ ತೀವ್ರ ಕೊರತೆ ಇತ್ತು. ರಾಜ್ಯದಲ್ಲಿ 54 ಮುನಿಸಿಪಲ್ ಕೌನ್ಸಿಲ್ಗಳಿವೆ. ಆದರೆ
ಅವುಗಳ ವ್ಯವಹಾರಗಳನ್ನು ನಿರ್ವಹಿಸಲು ಕೇವಲ 12 ಸಾಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇದ್ದರು. ತಹಸೀಲ್ದಾರ್ಗಳಿಗೆ ಪುರಸಭೆಯ ಆಡಳಿತ ಪ್ರಭಾರ ನೀಡಲಾಯಿತು. ಅದೇ ರೀತಿ 54 ಮುನಿಸಿಪಲ್ ಕೌನ್ಸಿಲ್ಗಳ ಕೆಲಸವನ್ನು ನಿರ್ವಹಿಸಲು ಇಡೀ ರಾಜ್ಯದಲ್ಲಿ ಕೇವಲ 5 ಸಹಾಯಕ ಇಂಜಿನಿಯರ್ ಹುದ್ದೆಗಳು ಇದ್ದವು. ಜೂನಿಯರ್ ಇಂಜಿನಿಯರ್ಗಳು ತಮ್ಮ ವೃತ್ತಿ ಜೀವನದಲ್ಲಿ ನಿಶ್ಚಲತೆಯನ್ನು ಎದುರಿಸುತ್ತಿದ್ದಾರೆ. ಏಕೆಂದರೆ ಕಳೆದ 20 ವರ್ಷಗಳಲ್ಲಿ ಅವರ ಕೇಡರ್ನಲ್ಲಿ ಯಾವುದೇ ಬಡ್ತಿ ಇಲ್ಲ. ಮುನಿಸಿಪಲ್ ಕೇಡರ್ ಅನ್ನು ಸ್ಥಾಪಿಸುವುದು ಅಗತ್ಯವಾಗಿದೆ. ಆದರೆ ಮೇಲೆ ಚರ್ಚಿಸಿದಂತೆ ಅದಕ್ಕೆ ಅಗತ್ಯತೆಯ ಸರಿಯಾದ ಮೌಲ್ಯಮಾಪನ ಮತ್ತು ಸಾಮರ್ಥ್ಯದ ಅಂತರವನ್ನು ಗುರುತಿಸುವ ಅಗತ್ಯವಿದೆ. ಇದು ಕೌಶಲ್ಯಗಳ ನಿರಂತರ ಉನ್ನತೀಕರಣದ ಅಗತ್ಯವಿರುತ್ತದೆ. ಈ ಹಿನ್ನೆಲೆಯಲ್ಲಿ JNNURM ಕಾರ್ಯಕ್ರಮವನ್ನು 2 ವರ್ಷಗಳವರೆಗೆ ವಿಸ್ತರಿಸಲಾಗಿದೆ. ವಿಶೇಷವಾಗಿ ಮಧ್ಯಸ್ಥಗಾರರ ಸಾಮರ್ಥ್ಯ ವರ್ಧನೆಯ ಮೇಲೆ ಕೇಂದ್ರೀಕರಿಸಲಾಗಿದೆ. ಏಕೆಂದರೆ ಸ್ಥಳೀಯ ಮಟ್ಟದಲ್ಲಿ ಅಗತ್ಯ ಸಾಮರ್ಥ್ಯಗಳ ಲಭ್ಯವಿಲ್ಲ. ಸ್ಮಾರ್ಟ್ ಸಿಟೀಸ್ ಮಿಷನ್ ಮತ್ತು ಅಮೃತ್ನ ಪ್ರಸ್ತುತ ಕಾರ್ಯಕ್ರಮಗಳ ಭಾಗವಾಗಿ ಸಾಮರ್ಥ್ಯ ನಿರ್ಮಾಣದ ಅಂಶವನ್ನು ಹೊಂದಿವೆ. ಸರ್ಕಾರವು 2020ರಲ್ಲಿ ಮಿಷನ್ ಕರ್ಮಯೋಗಿಯನ್ನು ಪರಿಚಯಿಸಿದೆ. ಆದಾಗ್ಯೂ ಈ ಸಾಮರ್ಥ್ಯ ವರ್ಧನೆಯ ಕಾರ್ಯಕ್ರಮಗಳಿಗೆ ಕಾರ್ಯಕ್ಷಮತೆಯನ್ನು ಜೋಡಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿದೆ. ರಾಜ್ಯಗಳು ತಮ್ಮ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳ ಆಧಾರದ ಮೇಲೆ ಕಾರ್ಯತಂತ್ರವನ್ನು ರೂಪಿಸಬಹುದಾಗಿದೆ. ಆದರೆ ಮಾನವ ಶಕ್ತಿಯ ವೆಚ್ಚವನ್ನು ಬೆಂಬಲಿಸಲು ಮೂಲಗಳ ಸ್ಪಷ್ಟ ಗುರುತಿಸುವಿಕೆ ಇರಬೇಕಾದುದು ಅಷ್ಟೇ ಮುಖ್ಯವಾಗಿದೆ. 7.4 ಫೈನಾನ್ಸಸ್ ಆಫ್ ದ ಅರ್ಬನ್ ಲೋಕಲ್ ಗವರ್ನಮೆಂಟ್, ನಗರ ಸ್ಥಳೀಯ ಸರ್ಕಾರದ ಹಣಕಾಸು. ಭಾರತದಲ್ಲಿನ ಅರ್ಬನ್ ಲೋಕಲ್ ಬಾಡಿಗಳು ಸಾಮಾನ್ಯವಾಗಿ ಯಾವಾಗಲೂ ಹಣಕಾಸಿನ ಒತ್ತಡದಲ್ಲಿವೆ. ಸ್ವಾತಂತ್ರ್ಯದ ನಂತರವೂ
ಮುಂಬೈಯಂತಹ ಕೆಲವು ದೊಡ್ಡ ನಗರಗಳನ್ನು ಹೊರತುಪಡಿಸಿ ಅವರ ಆದಾಯದ ಮೂಲಗಳು ಸೀಮಿತವಾಗಿತ್ತು. ಮತ್ತು ಸಾಮಾನ್ಯವಾಗಿ ಅತ್ಯಲ್ಪವಾಗಿತ್ತು. ತೆರಿಗೆ ವಿಚಾರಣಾ ಆಯೋಗವು ಸ್ಥಳೀಯ ಸಂಸ್ಥೆಗಳಿಂದ ಅಥವಾ ಪ್ರತ್ಯೇಕ ಮೀಸಲಾತಿ ಮತ್ತು ಬಳಕೆಗಾಗಿ ಈ ಕೆಳಗಿನ ತೆರಿಗೆಗಳನ್ನು ಶಿಫಾರಸು ಮಾಡಿದೆ. ಎರಡನೆಯದಾಗಿ, ತೆರಿಗೆ ಸುಂಕ ಆಕ್ಟ್ರಾಯ್ ಅನ್ನು ಎಲ್ಲ ರಾಜ್ಯಗಳು ರದ್ದುಗೊಳಿಸಿವೆ. ಮೂರನೆಯದು, ಯಾಂತ್ರಿಕವಾಗಿ ಚಲಿಸುವ ವಾಹನಗಳನ್ನು ಹೊರತುಪಡಿಸಿ ಇತರ ವಾಹನಗಳ ಮೇಲಿನ ತೆರಿಗೆಗಳು. ಹಾಗೂ ಆರನೆಯದು, ಪ್ರಾಣಿಗಳು ಮತ್ತು ದೋಣಿಗಳ ಮೇಲಿನ ತೆರಿಗೆಗಳು. ಐದನೆಯದು, ವೃತ್ತಿಗಳು, ವ್ಯಾಪಾರಗಳು, ಕೆರೆಗಳು ಮತ್ತು ಉದ್ಯೋಗಗಳ ಮೇಲಿನ ತೆರಿಗೆಗಳು. ಪತ್ರಿಕೆಗಳಲ್ಲಿ ಪ್ರಕಟವಾಗುವ ಜಾಹೀರಾತುಗಳ ಹೊರತಾಗಿ ಇತರ ಜಾಹೀರಾತುಗಳ ಮೇಲಿನ ತೆರಿಗೆಗಳು. ಏಳನೆಯದು, ಥಿಯೇಟರ್ ತೆರಿಗೆ ಅಥವಾ ಪ್ರದರ್ಶನ ತೆರಿಗೆ. ಎಂಟನೆಯದು, ಸ್ಥಿರ ಆಸ್ತಿಯ ವರ್ಗಾವಣೆಯ ಮೇಲಿನ ಸುಂಕ. ಸರ್ಕಾರದಿಂದ ಸಂಗ್ರಹಿಸಲಾದ ಸ್ಟ್ಯಾಂಪ್ ಸುಂಕದ ಜೊತೆಗೆ ವಿಧಿಸಲಾಗುತ್ತದೆ. ರಸ್ತೆಗಳು ಅಥವಾ ಒಳನಾಡಿನ ಜಲಮಾರ್ಗಗಳ ಮೂಲಕ ಸಾಗಿಸುವ ಸರಕುಗಳು ಮತ್ತು ಪ್ರಯಾಣಿಕರ ಮೇಲಿನ ತೆರಿಗೆಗಳು. ತೆರಿಗೆಯೇತರ ಆದಾಯದ ಮೂಲಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ವಿಸ್ತರಿಸಲು ಪುರಸಭೆಗಳಿಗೆ ಉತ್ತೇಜನ ನೀಡಲು ಆಯೋಗವು ಸೂಚಿಸಿದೆ. ಹೊಸ ತೆರಿಗೆಗಳನ್ನು
ವಿಧಿಸಲು ಅಥವಾ ತೆರಿಗೆ ದರಗಳನ್ನು ಹೆಚ್ಚಿಸಲು ಇಷ್ಟವಿಲ್ಲದಿರುವುದು ಮತ್ತೊಂದು ಕಾರಣ. ಇದು ಅವರ ಆದಾಯವನ್ನು ಕಡಿಮೆ ಮಟ್ಟದಲ್ಲಿ ಇರಿಸಿತು. 74ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅವರ ಹಣಕಾಸಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಎಂದು ಭಾವಿಸಲಾಗಿತ್ತು. ಆದರೆ ಪರಿಸ್ಥಿತಿಯು ತೃಪ್ತಿಕರವಾಗಿಲ್ಲ. ಮಾಥುರ್ ಪ್ರಕಾರ ಪುರಸಭೆಗಳಿಂದ ಆಂತರಿಕವಾಗಿ ಉತ್ಪತ್ತಿಯಾಗುವ ಆದಾಯವು ಆದಾಯ ವೆಚ್ಚಗಳನ್ನು ಪೂರೈಸಲು ಅಸಮರ್ಪಕವಾಗಿದೆ. ಎರಡನೆಯದು, ವರ್ಗಾವಣೆಗಳು ಮತ್ತು ಅನುದಾನ ಸಹಾಯದ ಸ್ವರೂಪವು ತಾತ್ಕಾಲಿಕ ಮತ್ತು ವಿವೇಚನೆಯಿಂದ ಕೂಡಿದೆ. ಮೂರನೆಯದು, ಸ್ಥಾಪನೆಯ ಮೇಲಿನ ಖರ್ಚು, ವೇತನ ಮತ್ತು ಸಂಬಳ, ಕಾರ್ಯಾಚರಣೆಗಳು ಮತ್ತು ಸೇವೆಗಳ ನಿರ್ವಹಣೆಯ ಮೇಲಿನ ವೆಚ್ಚಕ್ಕೆ ಹೋಲಿಸಿದರೆ ತುಂಬ ಹೆಚ್ಚು. ಮತ್ತು ಸಾಕಷ್ಟು ಹಣಕಾಸಿನ ಮಾಹಿತಿಯ ಕೊರತೆ ಇದೆ. ಅರ್ಬನ್ ಲೋಕಲ್ ಬಾಡಿಗಳ ಮೂಲವನ್ನು ಅರ್ಥ ಮಾಡಿಕೊಳ್ಳಲು ನಾವು ಅವುಗಳ ನಿಧಿಯ ಮೂಲಗಳನ್ನು ಮತ್ತು ನಗರ ಪ್ರದೇಶಗಳಲ್ಲಿ ಹೂಡಿಕೆ ಅಗತ್ಯವನ್ನು ಪರಿಶೀಲಿಸಬೇಕಾಗುತ್ತದೆ. ಸೋರ್ಸಸ್ ಆಫ್ ಫಂಡ್ಸ್, ನಿಧಿಯ ಮೂಲಗಳು. ಅರ್ಬನ್ ಲೋಕಲ್ ಬಾಡಿಗಳ ನಿಧಿಯ ಮೂಲಗಳನ್ನು ವಿಶಾಲವಾಗಿ ಈ ಕೆಳಗಿನಂತೆ ವರ್ಗೀಕರಿಸಬಹುದಾಗಿದೆ. ಅರ್ಬನ್ ಲೋಕಲ್ ಬಾಡಿಗಳು ವಿಧಿಸುವ ಕೆಲವು ತೆರಿಗೆಗಳಿವೆ. ಇವುಗಳಲ್ಲಿ ಆಸ್ತಿ ತೆರಿಗೆ, ವೃತ್ತಿ ತೆರಿಗೆ, ಮನರಂಜನಾ ತೆರಿಗೆ, ಜಾಹೀರಾತು ತೆರಿಗೆಗಳು ಸೇರಿವೆ. ಬಹುತೇಕ ಸ್ಥಳೀಯ ಸಂಸ್ಥೆಗಳಿಗೆ ಆಸ್ತಿ ತೆರಿಗೆಯು ಆದಾಯದ ಪ್ರಮುಖ ಮೂಲವಾಗಿ ಉಳಿದಿದೆ. ಇದು 2017-18ರಲ್ಲಿ ಭಾರತದಲ್ಲಿ ಮುನಿಸಿಪಲ್ ತೆರಿಗೆ ಆದಾಯಕ್ಕೆ ಸುಮಾರು 60% ಕೊಡುಗೆ ನೀಡಿದೆ. ಆದರೆ ಇದು ಜಿಡಿಪಿಯ 0.15% ಇದು OECD ದೇಶಗಳಲ್ಲಿ ಸ್ಥಿರ ಆಸ್ತಿಯ ಮೇಲಿನ ಮರುಕಳಿಸುವ ತೆರಿಗೆಗಳಿಗೆ ಅಂದಾಜು 1% ಮಟ್ಟಕ್ಕಿಂತ ಕಡಿಮೆಯಾಗಿದೆ. ಭಾರತ ಸರ್ಕಾರದ ಟೂಲ್ ಕಿಟ್ ರಾಜ್ಯಗಳು ಆಸ್ತಿ ತೆರಿಗೆ ಸಂಗ್ರಹವನ್ನು 2024ರ ವೇಳೆಗೆ 2 ಲಕ್ಷ
ಮಿಲಿಯನ್ನಿಂದ 4 ಲಕ್ಷ ಮಿಲಿಯನ್ ದ್ವಿಗುಣಗೊಳಿಸಬೇಕೆಂದು ನಿರೀಕ್ಷಿಸುತ್ತದೆ. ಪಿಟಿ ಬೇಸ್ಗೆ ಜಿಐಎಸ್ ಮ್ಯಾಪಿನೊಂದಿಗೆ ವಿಸ್ತರಣೆಯ ಅಗತ್ಯವಿದೆ. ಜೊತೆಗೆ ಕ್ರಾಸ್ ಚೆಕಿಂಗ್ ಕಟ್ಟಡ ಪರವಾನಗಿಗಳು, ಪಡಿತರ ಚೀಟಿಗಳು, ರೂಪಾಂತರಗಳು, ವಿದ್ಯುತ್ ಅನಿಲ್ ಖಾತೆಗಳು, ವಿನಾಯಿತಿಗಳ ಪರಿಶೀಲನೆ ಮತ್ತು ಕೇಂದ್ರ ಸರ್ಕಾರದ ಸುತ್ತೋಲೆ 2009 ಪ್ರಕಾರ ಎಲ್ಲ ಸರ್ಕಾರಿ ಆಸ್ತಿಗಳನ್ನು ಒಳಗೊಳ್ಳುವುದು. ಬಾಡಿಗೆ ಅಥವಾ ಘಟಕ ಪ್ರದೇಶಕ್ಕಾಗಿ ಮಾರ್ಗದರ್ಶಿ ಮೌಲ್ಯದಲ್ಲಿ ಪರಿಷ್ಕರಣೆ, ಅಂದರೆ ಉದಾಹರಣೆಗೆ ದೆಹಲಿ ದರಗಳು ಸಾಕಷ್ಟು ಕಡಿಮೆ ಮತ್ತು ಸಂಗ್ರಹಣೆಗೆ ಯಾಂತ್ರೀಕೃತಗೊಂಡ ಮತ್ತು ಆನ್ಲೈನ್ ವ್ಯವಸ್ಥೆ, ಆಕರ್ಷಕ ರಿಯಾಯಿತಿಗಳು ಮತ್ತು ಪ್ರೋತ್ಸಾಹಗಳು ಯಾವಾಗಲೂ ಅತ್ಯುತ್ತಮ ನಿಯಂತ್ರಣ ವಿಶ್ಲೇಷಣೆಯು ವಿಶೇಷವಾಗಿ ಅಗ್ರ 10-20% ಆಸ್ತಿಗಳನ್ನು ಮತ್ತು ಬ್ಯಾಂಕ್ ಖಾತೆಯ ಲಗತ್ತನ್ನು ಗುರಿಯಾಗಿಸಲು ಅಗತ್ಯವಿದೆ. ಹೈ ಪವರ್ಡ್ ಎಕ್ಸ್ಪರ್ಟ್ ಕಮಿಟಿ 2011 ಅಂದಾಜಿನ ಪ್ರಕಾರ ದೇಶದ ಒಟ್ಟಾರೆ ಪುರಸಭೆಯ ಆದಾಯವು ಸುಮಾರು 1 ಲಕ್ಷ ಕೋಟಿ ಮತ್ತು ಇದರಲ್ಲಿ ಬಹುಪಾಲು ಸಿಬ್ಬಂದಿ ಸಂಬಳ, ಪಿಂಚಣಿ ಮತ್ತು ಕಾರ್ಯಾಚರಣೆಯ ವೆಚ್ಚಗಳಿಗೆ ಹೋಗುತ್ತದೆ. 2007-8ರಿಂದ 2017-18 ಭಾರತದಲ್ಲಿ ಜಿಡಿಪಿಯ ಪಾಲಿನ ಪುರಸಭೆಯ ಆದಾಯವು ಸುಮಾರು 1% ನಿಶ್ಚಲವಾಗಿದೆ. ಇದು 2017-18ರಲ್ಲಿ ಜಿಡಿಪಿಯ ಶೇಕಡ 0.43 ಮಾತ್ರ. ಎರಡನೆಯದು ನಾನ್ ಟ್ಯಾಕ್ಸ್ ರೆವಿನ್ಯೂ, ತೆರಿಗೆಯೇತರ ಆದಾಯ. ಪುರಸಭೆಯ ಆಸ್ತಿಗಳಿಂದ ಬಾಡಿಗೆ, ನೀರು ಮತ್ತು ನೈರ್ಮಲ್ಯಕ್ಕಾಗಿ ಬಳಕೆದಾರರ ಶುಲ್ಕಗಳು ಇತ್ಯಾದಿಗಳು. ಅರ್ಬನ್ ಲೋಕಲ್ ಬಾಡೀಸ್ಗಳಿಗೆ ತೆರಿಗೆಯೇತರ ರಸೀದಿಗಳ ಪ್ರಮುಖ ಮೂಲಗಳಾಗಿವೆ. ಸ್ವಂತ ಮೂಲಗಳಲ್ಲಿನ ತೆರಿಗೆಯೇತರ ಆದಾಯದ ಪಾಲು 2007-8ರಲ್ಲಿ ಶೇಕಡ 33ರಿಂದ 2017-18ರಲ್ಲಿ
41% ಗಣನೀಯವಾಗಿ ಏರಿಕೆಯಾಗಿದೆ. ಆದಾಗ್ಯೂ ಬಳಕೆದಾರರ ಶುಲ್ಕಗಳ ಮೂಲಕ ಆದಾಯವನ್ನು ಹೆಚ್ಚಿಸುವ ದೊಡ್ಡ ಸಾಮರ್ಥ್ಯವಿದೆ ಎಂಬುದು ಸಹ ಸತ್ಯವಾಗಿದೆ. ಪ್ರಸ್ತುತ ಅನುಷ್ಠಾನವು ಸೇವೆಯ ವಿತರಣೆಯ ಸಂಪೂರ್ಣ ವೆಚ್ಚವನ್ನು ಒಳಗೊಂಡಿರುವುದಿಲ್ಲ. JNNURM ಸುಧಾರಣೆಗಳ ಮೂಲಕ ಈ ಅಸಂಗತತೆಯನ್ನು ಸರಿಪಡಿಸಲು ಪ್ರಯತ್ನಿಸಿದೆ. ಅದನ್ನು ದೇಶದಾದ್ಯಂತ ಸಂಪೂರ್ಣವಾಗಿ ಜಾರಿಗೆ ತರಲು ಸಾಧ್ಯವಾಗಲಿಲ್ಲ. ಅಂತೆಯೇ ಇತರ ತೆರಿಗೆಯೇತರ ಮೂಲಗಳತ್ತ ಗಮನ ಹರಿಸಬೇಕಾಗಿದೆ. ಇದು ಅರ್ಬನ್ ಲೋಕಲ್ ಬಾಡಿಗಳ ರಸೀದಿಗಳನ್ನು ಹೆಚ್ಚಿಸಬಹುದಾಗಿದೆ. ಈ ನಿಟ್ಟಿನಲ್ಲಿ ಸ್ಥಳೀಯ ಶುಲ್ಕಗಳು ಸಹ ಬಳಕೆದಾರರ ಶುಲ್ಕಗಳ ಮೇಲೆ ಚೇತರಿಕೆಯಂತಹ ದೊಡ್ಡ ಸಾಮರ್ಥ್ಯವನ್ನು ಹೊಂದಿದೆ. ಇದು ಕೇವಲ 20% ಅನಿಲ, ವಿದ್ಯುತ್ ಮತ್ತು ಫೈಬರ್ ಆಪ್ಟಿಕ್ ಲೈನ್ಗಳಿಂದ ಸರಿಯಾದ ಮಾರ್ಗವಾಗಿದೆ. ಎರಡನೆಯದು ಸೆಲ್ ಟವರ್, ಮೂರನೆಯದು ವಿದ್ಯುತ್ ಕಂಬಗಳನ್ನು ಗುತ್ತಿಗೆ ಮತ್ತು ಉದ್ಯಾನವನಗಳ ನಿರ್ವಹಣೆಯನ್ನು ದೆಹಲಿಯಂತಹ RWAಗಳಿಗೆ ನೀಡುವುದು. ಪ್ರತಿ ವಾರ್ಡ್ಗೆ 8,000 ರೂಪಾಯಿನಂತೆ ಇದು ಪುರಸಭೆಯ ನೌಕರರನ್ನು ಹೊಂದಿರುವುದಕ್ಕಿಂತ ಕಡಿಮೆ. ಅದೇ ರೀತಿ ತಿರುವನಂತಪುರಂಗೆ ಅನುಗುಣವಾಗಿ ಜಾಹೀರಾತು ಶುಲ್ಕವನ್ನು ವಿಧಿಸಬೇಕು. ಸೈಟ್ಗಳನ್ನು ಪಟ್ಟಿ ಮಾಡುವುದು ಮತ್ತು 33,170 ಅನಧಿಕೃತ ಬೋರ್ಡ್ಗಳಿಗೆ 2018ರಿಂದ 2019 ಅವಧಿಯಲ್ಲಿ ಆದಾಯವನ್ನು ದ್ವಿಗುಣಗೊಳಿಸಲು ಸೋರಿಕೆಯನ್ನು ಪ್ಲಗ್ ಮಾಡುವುದು. ದಕ್ಷಿಣ ದೆಹಲಿ MC1 ಅನುಪಾತದಲ್ಲಿ ದರಗಳ ಪರಿಷ್ಕರಣೆಯೊಂದಿಗೆ 3 ಬಾರಿ ಹೆಚ್ಚಳವನ್ನು ಸಾಧಿಸಿದೆ. 8 ಸ್ಥಳದ ಪ್ರಕಾರ ಮತ್ತು ನಗರವನ್ನು ಕ್ಲಸ್ಟರ್ಗಳಾಗಿ ವಿಭಜಿಸಿದೆ. ರಾಜ್ಯ ಸರ್ಕಾರದಿಂದ ನಿಧಿಯ ಹಂಚಿಕೆ ಇದು ಹೆಚ್ಚಾಗಿ ರಾಜ್ಯ ಹಣಕಾಸು ಆಯೋಗದ ಅಂದರೆ ಸ್ಟೇಟ್ ಫೈನಾನ್ಸ್ ಕಮಿಷನ್ ಶಿಫಾರಸುಗಳ ಮೇಲೆ ಅವಲಂಬಿತವಾಗಿದೆ. ಆರ್ಟಿಕಲ್ 243Y ಹಣಕಾಸು ಆಯೋಗದ ರಚನೆಗೆ ಒದಗಿಸುತ್ತದೆ ಮತ್ತು ಪುರಸಭೆಗಳ ಆರ್ಥಿಕ ಸ್ಥಿತಿಯನ್ನು ಪರಿಶೀಲಿಸುತ್ತದೆ ಮತ್ತು ರಾಜ್ಯಪಾಲರಿಗೆ ಶಿಫಾರಸು ಮಾಡುತ್ತದೆ. ಆಡಳಿತ ನಡೆಸಬೇಕಾದ ತತ್ವಗಳು. ರಾಜ್ಯದಿಂದ ವಿಧಿಸಬಹುದಾದ ತೆರಿಗೆಗಳು, ಸುಂಕಗಳು, ಟೋಲ್ಗಳು ಮತ್ತು ಶುಲ್ಕಗಳ ನಿವ್ವಳ ಆದಾಯದ ರಾಜ್ಯ ಮತ್ತು ಪುರಸಭೆಗಳ ನಡುವಿನ ಹಂಚಿಕೆ. ಈ ಭಾಗದ ಅಡಿಯಲ್ಲಿ ಅವುಗಳ ನಡುವೆ ವಿಂಗಡಿಸಬಹುದು ಮತ್ತು ಹಂಚಿಕೆಯ ನಡುವಿನ ಹಂಚಿಕೆ ಅಂತಹ ಆದಾಯದ ತಮ್ಮ ಷೇರುಗಳ ಎಲ್ಲ ಹಂತಗಳಲ್ಲಿ ಪುರಸಭೆಗಳು ಇರಬಹುದು. ತೆರಿಗೆಗಳು, ಸುಂಕಗಳು ಮತ್ತು ಶುಲ್ಕಗಳ ನಿರ್ಣಯ ಇವುಗಳನ್ನು ಪುರಸಭೆಗಳಿಗೆ ನಿಯೋಜಿಸುವುದು ಅಥವಾ ಸ್ವಾಧೀನಪಡಿಸಿಕೊಳ್ಳಬಹುದು ಮತ್ತು ರಾಜ್ಯದ ಕನ್ಸಾಲಿಡೇಟೆಡ್ ಫಂಡ್ನಿಂದ ಪುರಸಭೆಗಳಿಗೆ ಸಹಾಯದ ಅನುದಾನ. ಪುರಸಭೆಗಳ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಅಗತ್ಯವಾದ ಕ್ರಮಗಳು. ಮೂರನೆಯದು ಪುರಸಭೆಗಳ ಉತ್ತಮ ಹಣಕಾಸಿನ ಹಿತಾಸಕ್ತಿಗಳಿಗಾಗಿ
ರಾಜ್ಯಪಾಲರು ಹಣಕಾಸು ಆಯೋಗಕ್ಕೆ ಉಲ್ಲೇಖಿಸಿದ ಯಾವುದೇ ಇತರ ವಿಷಯಗಳು ಇರಬಹುದು. ಆದಾಗ್ಯೂ ಸಾಂವಿಧಾನಿಕ ನಿಬಂಧನೆಗಳು ಮತ್ತು ನೆಲದ ಮೇಲೆ ಸ್ಟೇಟ್ ಫೈನಾನ್ಸ್ ಕಮಿಷನ್ಗಳ ಕಾರ್ಯನಿರ್ವಹಣೆ ಸ್ಟೇಟ್ ಫೈನಾನ್ಸ್ ಕಮಿಷನ್ಗಳು ಸಾಮಾನ್ಯವಾಗಿ ಡಾಟಾ, ಕಚೇರಿ ಸ್ಥಳ ಮತ್ತು ತಾಂತ್ರಿಕ ಸಿಬ್ಬಂದಿಯ ಲಭ್ಯತೆಯ ಕೊರತೆಯ ಸಮಸ್ಯೆಗಳನ್ನು ಎದುರಿಸುತ್ತಿವೆ. ಶಿಫಾರಸುಗಳ ಅನುಷ್ಠಾನವು ವಿಳಂಬವಾಗಿದೆ ಎಂದು ಕಂಡುಬಂದಿದೆ. ಇದು ಅರ್ಬನ್ ಲೋಕಲ್ ಬಾಡಿಗಳಿಗೆ ಸಾಕಷ್ಟು ನಿಧಿಯ ಹಂಚಿಕೆಯ ಮೇಲೆ ಪರಿಣಾಮ ಬೀರುತ್ತದೆ. ನಾಲ್ಕನೆಯದು, ಅಭಿವೃದ್ಧಿ ಯೋಜನೆಗಳಿಗಾಗಿ ಕೇಂದ್ರ ಸರ್ಕಾರದಿಂದ ಅನುದಾನ. JNNURM ಅನುಷ್ಠಾನದ ನಂತರ ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಆರ್ಥಿಕ ನೆರವು ಗಣನೀಯವಾಗಿ ಹೆಚ್ಚಿದೆ ಮತ್ತು ಅರ್ಬನ್ ಲೋಕಲ್ ಬಾಡಿಗಳು ಸ್ಮಾರ್ಟ್ ಸಿಟೀಸ್ ಮಿಷನ್, ಅಮೃತ್, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇತ್ಯಾದಿಗಳಂತಹ ವಿವಿಧ ಕೇಂದ್ರ ಪ್ರಾಯೋಜಿತ ಯೋಜನೆಗಳ ಮೂಲಕ ಅದೇ ಸಮಯದಲ್ಲಿ ರಾಜ್ಯಗಳು ಮತ್ತು ಅರ್ಬನ್ ಲೋಕಲ್ ಬಾಡಿಗಳು ಈ ಯೋಜನೆಗಳಿಗೆ ತಮ್ಮ ಪಾಲನ್ನು ನೀಡುವ ನಿರೀಕ್ಷೆ ಇದೆ. ಇದು ಎರವಲುಗಳು, ಪುರಸಭೆಯ ಬಾಂಡ್ಗಳು ಇತ್ಯಾದಿ ಮೂಲಗಳ ಮೂಲಕ ಅಗತ್ಯವಿರುವ ಪ್ರಮಾಣದ ಹಣವನ್ನು ಉತ್ಪಾದಿಸುವ ಜವಾಬ್ದಾರಿಯನ್ನು ಅರ್ಬನ್ ಲೋಕಲ್ ಬಾಡಿಗಳ ಮೇಲೆ ಇರಿಸುತ್ತದೆ. ಕೇಂದ್ರ ಹಣಕಾಸು ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಅನುದಾನ 10ನೇ ರಾಷ್ಟ್ರೀಯ ಹಣಕಾಸು ಆಯೋಗದಿಂದ 74ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನಂತರ ಆರ್ಟಿಕಲ್ 280ರ ತಿದ್ದುಪಡಿಯಿಂದಾಗಿ CFCಗಳು ಅನುದಾನವನ್ನು ನೇರವಾಗಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ವರ್ಗಾಯಿಸಲು ಶಿಫಾರಸು ಮಾಡಲು ಪ್ರಾರಂಭಿಸಿದೆವು. 14ನೇ FCU ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ನಡುವೆ 70:30 ಅನುಪಾತದಲ್ಲಿ ಅನುದಾನವನ್ನು ವಿತರಿಸಿದೆ. ULBಗಳಿಗೆ ಅನುದಾನವು 2 ಭಾಗಗಳಲ್ಲಿತ್ತು. 80:20ರ ಅನುಪಾತದಲ್ಲಿ ಮೂಲ ಅನುದಾನ ಷರತ್ತುರಹಿತ ಮತ್ತು ಕಾರ್ಯಕ್ಷಮತೆಯ ಅನುದಾನ ಷರತ್ತುಬದ್ಧ. NFC ವಿತರಣೆಯು 1,000 ಕೋರ್ಗಳಿಂದ ಇದೆ. ನಗರ ಜನಸಂಖ್ಯೆಯ ಬೆಳವಣಿಗೆ ಮತ್ತು GDPಯ ಬದಲಾಗುತ್ತಿರುವ ವಲಯ ಸಂಯೋಜನೆಯನ್ನು ಗಮನದಲ್ಲಿಟ್ಟುಕೊಂಡು 15ನೇ ಫೈನಾನ್ಸ್ ಕಮಿಷನ್ ULBಗಳ ಪಾಲನ್ನು ಮಧ್ಯಮ ಅವಧಿಯಲ್ಲಿ 40%ಕ್ಕೆ ಹೆಚ್ಚಿಸಲು ಪ್ರಸ್ತಾಪಿಸಿದೆ. 90:10 ಅನುಪಾತದಲ್ಲಿ ಜನಸಂಖ್ಯೆ ಮತ್ತು ವಿಸ್ತೀರ್ಣವನ್ನು ಆಧರಿಸಿ ಸ್ಥಳೀಯ ಸಂಸ್ಥೆಗಳಿಗೆ ಅನುದಾನದ ನಂತರ ಹಂಚಿಕೆಯನ್ನು ಪ್ರಸ್ತಾಪಿಸಲಾಗಿದೆ. 15ನೇ FCU ದೆಹಲಿ ಮತ್ತು ಶ್ರೀನಗರ ಮತ್ತು 1 ಮಿಲಿಯನ್ಗಿಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ಇತರ ಎಲ್ಲ ನಗರಗಳು ಮತ್ತು ಪಟ್ಟಣಗಳನ್ನು ಹೊರತುಪಡಿಸಿ 50 ದಶಲಕ್ಷಕ್ಕೂ ಹೆಚ್ಚು ನಗರಗಳ ಒಟ್ಟುಗೂಡಿಸುವಿಕೆ ನಗರಗಳಿಗೆ ವಿಭಿನ್ನ ವ್ಯವಸ್ಥೆಯನ್ನು ಪ್ರಸ್ತಾಪಿಸಿದೆ. ಮಿಲಿಯನ್ ಪ್ಲಸ್ ನಗರಗಳಿಗೆ ಅನುದಾನವು ಸುತ್ತುವರಿದ ಗಾಳಿಯ ಗುಣಮಟ್ಟ, ಸಂರಕ್ಷಣೆ, ನೀರಿನ ಪೂರೈಕೆ ಮತ್ತು ನಿರ್ವಹಣೆ ಮತ್ತು ಮಾರಾಟದ ತ್ಯಾಜ್ಯ ನಿರ್ವಹಣೆಗಾಗಿ ಇತರ ಸ್ಥಳೀಯ ಸಂಸ್ಥೆಗಳಲ್ಲಿ ಅನುದಾನಗಳನ್ನು ಇರುವಂತೆ ಮಾಡಿವೆ. ಅವುಗಳೆಂದರೆ ಮೂಲ ಅನುದಾನಕ್ಕಾಗಿ 50% ಮತ್ತು ಕುಡಿಯ ನೀರು ಮತ್ತು ಘನತ್ಯಾಜ್ಯ ನಿರ್ವಹಣೆಗೆ 50%ವನ್ನು ಕಟ್ಟಲಾಗಿದೆ. ಈ ಅನುದಾನವನ್ನು ಸ್ವಚ್ಛ ಭಾರತ ಮಿಷನ್, ಅಮೃತ್ ಇತ್ಯಾದಿ ಕೇಂದ್ರ ವಲಯದ ಯೋಜನೆಗಳಿಗೆ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಯೋಜನೆಗಳಿಗೆ ಬದಲಿಯಾಗಿ
ಬಳಸಲಾಗುವುದಿಲ್ಲ ಎಂದು ಅದು ನಿರ್ದಿಷ್ಟವಾಗಿ ಉಲ್ಲೇಖಿಸಿದೆ. ಸಾಲಗಳು ಅಂದರೆ ಬಾರೋಯಿಂಗ್ಸ್ ಕಡಿಮೆ ಆದಾಯದ ಮೂಲಗಳು ಮತ್ತು ಕಡಿಮೆ ಮಟ್ಟದ ರಸೀದಿಗಳ ದೃಷ್ಟಿಯಿಂದ ಅರ್ಬನ್ ಲೋಕಲ್ ಬಾಡಿಗಳು ಬಂಡವಾಳ ಮಾರುಕಟ್ಟೆಯಿಂದ ಎರವಲು ಪಡೆಯಬೇಕಾಗುತ್ತದೆ. ಅದಕ್ಕಾಗಿ ಅರ್ಬನ್ ಲೋಕಲ್ ಬಾಡಿಗಳು ತಮ್ಮ ಕ್ರೆಡಿಟ್ ಅರ್ಹತೆಯನ್ನು ಸಾಬೀತುಪಡಿಸಬೇಕಾಗಿದೆ. ದೊಡ್ಡ ಪುರಸಭೆಗಳು ಇದನ್ನು ನಿರ್ವಹಿಸಬಹುದು. ಆದರೆ ಸಣ್ಣ ನಗರಗಳು ಮತ್ತು ಪಟ್ಟಣಗಳಿಗೆ ಇದು ಕಷ್ಟಕರವಾಗಿದೆ. ಪುರಸಭೆಗಳ ಸಾಲದ ಅರ್ಹತೆಯನ್ನು ಸುಧಾರಿಸಲು ಭಾರತ ಸರ್ಕಾರವು ಸುಧಾರಣೆಗಳು ಮತ್ತು ಹ್ಯಾಂಡ್ ಹೋಲ್ಡಿಂಗ್ ಅನ್ನು ಸೂಚಿಸಿದೆ. ಅಹಮದಾಬಾದ್ ನಂತಹ ನಗರಗಳು ಬಾಂಡ್ಗಳನ್ನು ವಿತರಿಸಬಹುದು ಮತ್ತು 1998ರಲ್ಲಿ 100 ಕೋಟಿಗಳು ಅಂದಿನಿಂದ ಇದು ಬಾಂಡ್ಗಳ ವಿತರಣೆಯ ಮೂಲಕ 5 ಬಾರಿ ಹಣವನ್ನು ಸಂಗ್ರಹಿಸಿದೆ. ಈ ಹಿಂದೆ 2019ರಲ್ಲಿ ಅದು 200 ಕೋಟಿ ರುಗಳಾಗಿತ್ತು. ICRA ನಂತಹ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿಗಳು ಕೆಳಗಿನ ಅಂಶಗಳ ಆಧಾರದ ಮೇಲೆ ಅರ್ಬನ್ ಲೋಕಲ್ ಬಾಡಿಗಳ ಕ್ರೆಡಿಟ್ ರೇಟಿಂಗ್ ಅನ್ನು ನಿರ್ಣಯಿಸುತ್ತವೆ. 1. ಅಂತರ ಸರ್ಕಾರಿ ಹಣಕಾಸಿನ ಸಂಬಂಧಗಳು. 2. ಪುರಸಭೆಯ ಪ್ರದೇಶದ ಆರ್ಥಿಕತೆ. ಅರ್ಬನ್ ಲೋಕಲ್ ಬಾಡಿಗಳ ಕಾರ್ಯಾಚರಣೆಯ ದಕ್ಷತೆ. 4ನೇಯದು ಪುರಸಭೆಯ ಹಣಕಾಸು. 5ನೇಯದು ಪ್ರಾಜೆಕ್ಟ್ ಪೈಪ್ಲೈನ್ ಮತ್ತು ಎಕ್ಸಿಕ್ಯೂಷನ್ ಟ್ರ್ಯಾಕ್ ರೆಕಾರ್ಡ್. 6ನೇಯದು ನಿರ್ವಹಣೆ ಗುಣಮಟ್ಟ ಮತ್ತು ಸುಧಾರಣೆ ದೃಷ್ಟಿಕೋನ ಮತ್ತು ರಾಜ್ಯ ಸರ್ಕಾರದ ಸಾಲದ ಗುಣಮಟ್ಟ. NITI ಆಯೋಗವು ಸಾಕಷ್ಟು ಹಣಕಾಸಿನ ಹೊಣೆಗಾರಿಕೆಯನ್ನು ಶಿಫಾರಸು ಮಾಡಿದೆ. ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣಾ ಕಾಯ್ದೆ 2003ಕ್ಕೆ ಬದ್ಧವಾಗಿರಬೇಕು. ಅದು ಹಣಕಾಸು ಮತ್ತು
ಎರವಲುಗಳನ್ನು ನಿರ್ವಹಿಸಬಹುದಾದ ಮಿತಿಗಳಲ್ಲಿ ಉಳಿಯಲು ಒದಗಿಸುತ್ತದೆ. ಇನ್ವೆಸ್ಟ್ಮೆಂಟ್ ರಿಕ್ವೈರ್ಮೆಂಟ್ ಅಂದರೆ ಹೂಡಿಕೆಯ ಅವಶ್ಯಕತೆ. ದೇಶದಾದ್ಯಂತ ರೂಪದಲ್ಲಿ ನಿಖರವಾದ ಪುರಸಭೆಯ ಮಟ್ಟದ ಡಾಟಾ ಬಹುತೇಕ ಅಸ್ತಿತ್ವದಲ್ಲಿಲ್ಲ. ಇದು ಯಾವುದೇ ಏಜೆನ್ಸಿಗೆ ನಗರ ಪ್ರದೇಶಗಳಲ್ಲಿನ ಕಾಮಗಾರಿಗಳಿಗೆ ಬೇಕಾಗುವ ವೆಚ್ಚದ ಅಂದಾಜು ವಿವರಗಳನ್ನು ರೂಪಿಸಲು ಕಷ್ಟವಾಗುತ್ತದೆ. ಆದಾಗ್ಯೂ ಕೆಲವು ಪ್ರಮಾಣಿತ ಅಂದಾಜುಗಳನ್ನು ಮಾಡಲಾಗಿದೆ. ಹೈ ಪವರ್ಡ್ ಎಕ್ಸ್ಪರ್ಟ್ ಕಮಿಟಿ ನಗರ ಮೂಲಸೌಕರ್ಯ ಸೇವೆಗಳಿಗೆ 2012-2031 ಹೂಡಿಕೆಯ ಅಗತ್ಯವನ್ನು 2012-31 ಅವಧಿಗೆ 8 ವಲಯಗಳಿಗೆ 31 ಲಕ್ಷ ಕೋಟಿ ಹಾಗೂ 2011-12ರಲ್ಲಿ ಜಿಡಿಪಿಯ 0.7% 2031-32 ವೇಳೆಗೆ ಜಿಡಿಪಿಯ 1.1% ನಗರ ಮೂಲ ಸೌಕರ್ಯದಲ್ಲಿನ ಹೂಡಿಕೆಯು ಹೆಚ್ಚಾಗಬೇಕೆಂದು ಹೈ ಪವರ್ಡ್ ಎಕ್ಸ್ಪರ್ಟ್ ಕಮಿಟಿ ಸೂಚಿಸಿದೆ. Empowering the urban local bodies financially. ಅರ್ಬನ್ ಲೋಕಲ್ ಬಾಡಿಗಳನ್ನು ಆರ್ಥಿಕವಾಗಿ ಸಬಲಗೊಳಿಸುವುದು. ನಗರ ಪ್ರದೇಶಗಳ ಗಣನೀಯ ಆರ್ಥಿಕ ಬೆಳವಣಿಗೆಯಿಂದ ಉತ್ಪತ್ತಿಯಾಗುವ ಹೊಸ ಸಂಪತ್ತಿಗೆ ಪರಿಣಾಮಕಾರಿಯಾಗಿ ತೆರಿಗೆ ವಿಧಿಸಲಾಗುತ್ತಿಲ್ಲ ಎಂಬ ಅಭಿಪ್ರಾಯವಿದೆ. ಇದು ನೀರು ಸರಬರಾಜು, ನೈರ್ಮಲ್ಯ, ಸಾರಿಗೆ ಇತ್ಯಾದಿ ಮೂಲಭೂತ ಸೇವೆಗಳನ್ನು ಒದಗಿಸುವಲ್ಲಿ ಅಡ್ಡಿಪಡಿಸುತ್ತದೆ. ಪಾಂಡೆ ಪ್ರಕಾರ ಅವಕಾಶವನ್ನು ನೀಡಿದರೆ ಉತ್ತಮ ಹಣಕಾಸು ನಿರ್ವಹಣೆ ಮತ್ತು ವಿಕೇಂದ್ರೀಕರಣ ಅಥವಾ ನಗರ ಸಾಮರ್ಥ್ಯದಿಂದ ಆದಾಯವನ್ನು ಸಂಗ್ರಹಿಸುವ ಅಧಿಕಾರದೊಂದಿಗೆ ಅರ್ಬನ್ ಲೋಕಲ್ ಬಾಡಿಗಳು ನಗರದ ಆದಾಯದ 6% ಹೆಚ್ಚು ಸಜ್ಜುಗೊಳಿಸಬಹುದು. ಕೆಳಗಿನ ಕ್ರಮಗಳು ಪುರಸಭೆಗಳ ಸಂಪನ್ಮೂಲಗಳನ್ನು ಹೆಚ್ಚಿಸಬಹುದು ಎಂದು ಹೇಳಲಾಗಿದೆ. ಕೇಂದ್ರ ಸರ್ಕಾರದ ಅಂದರೆ ಗವರ್ಮೆಂಟ್ ಆಫ್ ಇಂಡಿಯಾನ ಟೂಲ್ ಕಿಟ್ನಲ್ಲಿ ಸೂಚಿಸಿರುವಂತೆ
ಆಸ್ತಿ ತೆರಿಗೆ ಸುಧಾರಣೆಗಳನ್ನು ನೀಡಬೇಕಾಗಿದೆ. 2024 ವೇಳೆಗೆ ಆದಾಯವನ್ನು 20,000 ಕೋಟಿಗಳಿಂದ 40,000 ಕೋಟಿಗಳಿಗೆ ದ್ವಿಗುಣಗೊಳಿಸಲು ಇದು ಅರ್ಬನ್ ಲೋಕಲ್ ಬಾಡಿಗಳಿಗೆ ಪ್ರಮುಖ ಆದಾಯದ ಮೂಲವಾಗಿದೆ. GIS ಮತ್ತು ಗೃಹ ಸಮೀಕ್ಷೆಗಳಂತಹ ತಂತ್ರಜ್ಞಾನಗಳ ಬಳಕೆಯ ಮೂಲಕ ತೆರಿಗೆಗಾಗಿ ಮೌಲ್ಯಮಾಪನ ಮಾಡಲಾದ ಆಸ್ತಿಗಳ ವ್ಯಾಪ್ತಿಯನ್ನು ಹೆಚ್ಚಿಸಬೇಕಾಗಿದೆ. ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಭಾರತ ಸರ್ಕಾರವು ಕಡಿಮೆ ಆಸ್ತಿ ತೆರಿಗೆ ದರಗಳ ಸಮಸ್ಯೆಯನ್ನು ಪರಿಶೀಲಿಸಲು ರಾಜ್ಯಗಳಿಗೆ ಸೂಚಿಸಿದೆ. ಇದನ್ನು ನಿಯತಕಾಲಿಕವಾಗಿ ಪರಿಷ್ಕರಿಸಬಹುದು. 14ನೇ ಹಣಕಾಸು ಆಯೋಗವು ಹಣದುಬ್ಬರಕ್ಕೆ ಸರಿಹೊಂದಿಸಲು ಮೂಲ ಮತ್ತು ಅದರ ನಿಯಮಿತ ಪರಿಷ್ಕರಣೆಗಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಸಾಕಷ್ಟು ತೆರಿಗೆ ಆಧಾರಗಳನ್ನು ವಿತರಿಸುವ ಅವಶ್ಯಕತೆ ಇದೆ. ಇದರಿಂದಾಗಿ ಅವರು ತೆರಿಗೆಗೆ ಇತರ ಮಾರ್ಗಗಳನ್ನು ಅನ್ವೇಷಿಸಬಹುದು. ತುಲನಾತ್ಮಕವಾಗಿ ರಾಜಕೀಯದಿಂದ ಮುಕ್ತವಾಗಿರುವುದರಿಂದ ಭೂ ಅಲ್ಲದ ಆದಾಯ ಮೂಲಗಳನ್ನು ಗುರುತಿಸುವುದು ಸಮರ್ಥನೀಯವಾಗಿರುತ್ತದೆ. ಜಾಹೀರಾತು ತೆರಿಗೆ ಮತ್ತು ಮನರಂಜನಾ ತೆರಿಗೆಯನ್ನು ವಿಧಿಸಲು ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರ ನೀಡುವ ಕ್ರಮಗಳನ್ನು ಪರಿಗಣಿಸುವಂತೆ 14ನೇ ಹಣಕಾಸು ಆಯೋಗವು ರಾಜ್ಯಗಳಿಗೆ ಸೂಚಿಸಿತ್ತು. NITI ಆಯೋಗ ಹೇಳಿದೆ, ಅರ್ಬನ್ ಲೋಕಲ್ ಬಾಡಿಗಳು ಕೆಲವೊಮ್ಮೆ ತೆರಿಗೆಗಳು ಮತ್ತು ತೆರಿಗೆಯೇತರ ಶುಲ್ಕಗಳ ಮೂಲಕ ಆದಾಯವನ್ನು ಗಳಿಸುವ ಅವಕಾಶಗಳು ಮತ್ತು ಮಾರ್ಗಗಳ ಬಗ್ಗೆ ತಿಳಿದಿರುವುದಿಲ್ಲ. ಅವರಿಗೆ ಅರಿವಿದ್ದರೂ ತೆರಿಗೆ ಸಂಗ್ರಹವನ್ನು ಅತ್ಯುತ್ತಮವಾಗಿಸಲು ಅವರಿಗೆ ಕೌಶಲ್ಯವಿಲ್ಲ ಎಂದು ವಿವಿಧ ಸೇವೆಗಳಿಗೆ ಬಳಕೆದಾರರ ಶುಲ್ಕಗಳು, ಕಾರ್ಯಾಚರಣೆ ಮತ್ತು ನಿರ್ವಹಣೆ ವೆಚ್ಚಗಳನ್ನು ಸಹ ಒಳಗೊಂಡಿರುವುದಿಲ್ಲ. JNNURM ಅಡಿಯಲ್ಲಿ ಸಂಬಂಧಿತ ಸುಧಾರಣೆಗಳನ್ನು ಕೈಗೊಳ್ಳಲು ರಾಜ್ಯಗಳು ಬಾಧ್ಯತೆ ಹೊಂದಿದ್ದವು. ಆದಾಗ್ಯೂ ಫಲಾನುಭವಿಗಳಿಂದ ಸಾಕಷ್ಟು ಪ್ರತಿರೋಧವು ಅತ್ಯಂತ ಕಡಿಮೆ ಮಟ್ಟದ ಸಾಕ್ಷಾತ್ಕಾರಕ್ಕೆ ಕಾರಣವಾಗಿದೆ. 14ನೇ ಹಣಕಾಸು ಆಯೋಗವು ಕನಿಷ್ಠ O&M ವೆಚ್ಚಗಳನ್ನು ಮರುಪಡೆಯುವ ಅಗತ್ಯವನ್ನು ಮತ್ತೊಮ್ಮೆ ಒತ್ತಿ ಹೇಳಿತು. ಪುರಸಭೆಯ ಬಾಂಡ್ಗಳು, ಪೂಲ್ಡ್ ಫೈನಾನ್ಸಿಂಗ್ ಮತ್ತು ನಗರ ಮೂಲಸೌಕರ್ಯ ನಿಧಿಗಳಂತಹ ಇತರ ಪರ್ಯಾಯ ಮೂಲಗಳ ಮೂಲಕ ಅರ್ಬನ್ ಲೋಕಲ್ ಬಾಡಿಗಳು ತಮ್ಮ ಹಣಕಾಸುಗಳನ್ನು ವೃದ್ಧಿಪಡಿಸಿಕೊಳ್ಳಬಹುದು ಎಂದು ಹೇಳಲಾಗಿದೆ. ಸರಕು ಮತ್ತು ಸೇವಾ ತೆರಿಗೆ ಸುಧಾರಣೆಯು ಅರ್ಬನ್ ಲೋಕಲ್ ಬಾಡಿಗಳ ಈಗಾಗಲೇ ದುರ್ಬಲ ಸಂಪನ್ಮೂಲಗಳ ಮೇಲೆ ಪರಿಣಾಮ ಬೀರಿದೆ. ಪುರಸಭೆಗಳಿಗೆ ಪರಿಹಾರ ನೀಡಲು ಕಾರ್ಯವಿಧಾನವನ್ನು ರೂಪಿಸಬಹುದಾಗಿದೆ ಎಂದು ಹೇಳಲಾಗಿದೆ. ಆನ್ಲೈನ್ ಸಂಗ್ರಹಣೆ, ಟೆಂಡರ್ಗಳು ಮತ್ತು ಆನ್ಲೈನ್ ವೆಚ್ಚದ ವರದಿಗಳಂತಹ ಈ ಆಡಳಿತ ಉಪಕರಣಗಳು ವ್ಯವಸ್ಥೆಯಲ್ಲಿ ದಕ್ಷತೆಯನ್ನು ತರಬಹುದು ಎಂದು ಹೇಳಲಾಗಿದೆ. ಸಮ್ಮರಿ 7.0 ಇಂದ 7.4 ಕಲಿತ ವಿಷಯಗಳ ಕೊನೆಯ ಸಾರಾಂಶವನ್ನು ನಾವು
ಈಗ ತಿಳಿಯಲಿದ್ದೇವೆ. ಹೆಚ್ಚಿನ ದೇಶಗಳಲ್ಲಿನ ನಗರ ಆಡಳಿತ ವ್ಯವಸ್ಥೆಗಳು ಪ್ರಸ್ತುತ ಉದ್ದೇಶಕ್ಕಾಗಿ ಸರಿಹೊಂದುವುದಿಲ್ಲ ಮತ್ತು ಸುಸ್ಥಿರ ನಗರ ಅಭಿವೃದ್ಧಿಯನ್ನು ಸಕ್ರಿಯಗೊಳಿಸಲು ನಿರ್ಣಾಯಕ ಸುಧಾರಣೆಯ ಅಗತ್ಯವಿದೆ. 74ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ನಗರ ಸ್ಥಳೀಯ ಸರ್ಕಾರಗಳಿಗೆ ಸ್ವಯಂ ಸರ್ಕಾರದ ಸಂಸ್ಥೆಗಳ ವಿನಿಯೋಗಿಸುತ್ತದೆ ಎಂದು ನಿರೀಕ್ಷಿಸಲಾಗಿತ್ತು. ಆದಾಗ್ಯೂ ಅವರು 3F ಕಾರ್ಯಗಳು, ಕಾರ್ಯಕಾರಿಗಳು ಮತ್ತು ಹಣಕಾಸುಗಳ ಸಮಸ್ಯೆಯಿಂದ ಪೀಡಿಸಲ್ಪಡುತ್ತಲೇ ಇದ್ದಾರೆ. ಪ್ರಸ್ತುತ ಪರಿಸ್ಥಿತಿ ಮತ್ತು ಅದರ ಕಾರಣಗಳನ್ನು ಮೇಲೆ ಚರ್ಚಿಸಲಾಗಿದೆ. ಈ ಸಂಸ್ಥೆಗಳಿಗೆ ಸಾಕಷ್ಟು ಅಧಿಕಾರವನ್ನು ವಿತರಿಸಲು ಸುಧಾರಣೆಗಳ ಅಗತ್ಯತೆಯ ಅರಿವು ಹೆಚ್ಚುತ್ತಿರುವಾಗ ಅದನ್ನು ಉಳಿಸಿಕೊಳ್ಳಲು ಬಲವಾದ ರಾಜಕೀಯ ಬದ್ಧತೆಯ ಅಗತ್ಯವಿದೆ. ಇದರೊಂದಿಗೆ ನಾವು BPAC 110 ಸ್ಥಳೀಯ ಆಡಳಿತ ಬ್ಲಾಕ್ 3 ಘಟಕ 7 ನಗರ ಸ್ಥಳೀಯ ಸರ್ಕಾರ ಕಾರ್ಯಗಳು, ಕಾರ್ಯಕಾರಿಗಳು ಮತ್ತು ಹಣಕಾಸು ಪಾಠವನ್ನು ಮುಗಿಸುತ್ತೇವೆ. ಎಲ್ಲರಿಗೂ ನಮಸ್ತೆ.